ಸರ್, ಈಗಾಗಲೇ ಕೇಂದ್ರ ಸರ್ಕಾರ ಬಜೆಟ್ ಘೋಷಣೆಯಲ್ಲಿ ತರಾತುರಿಯಲ್ಲಿ ನಾವು ಕಾಯ್ತಾ ಇದ್ದೀವಿ. ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ವಿಶೇಷವಾಗಿ ನಾವು ಬೀದರ್ ಜಿಲ್ಲೆ ಪ್ರತಿನಿಧಿ ಒಬ್ಬ ಆ, ಸದಸ್ಯನಾಗಿ ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಕೇಂದ್ರ ಸರ್ಕಾರದ ಘನ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತಾ ಇದ್ದೀನಿ. ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಪ್ಯಾಕೇಜ್ ಅಂತಂದರೆ ರೈಲ್ವೆ, ಯಾಕಂದರೆ ಬೀದರಿಂದ ಬೆಂಗಳೂರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಒಂದು ಮಾತ್ರ ರೈಲ್ವೆ ಇದೆ. ಅದಕ್ಕಾಗಿ ವಿನಂತಿ ಮಾಡ್ಕೊತೀನಿ, ಅದನ್ನು ನಿರೀಕ್ಷೆಯಲ್ಲಿದ್ದೀವಿ. ಇನ್ನೊಂದು, ಕೇಂದ್ರ ಸರ್ಕಾರ ನಿರುದ್ಯೋಗಿ ಸಮಸ್ಯೆ ಹೆಚ್ಚಾಗಿದೆ, ಯುವಕರಿಗೆಲ್ಲ ಉದ್ಯೋಗ ಕೊಡಬೇಕಂತಕ್ಕಂಥ ನಾನು ಆ ಸಂದರ್ಭದಲ್ಲೂ ಕೂಡ ನಿರೀಕ್ಷೆಯಲ್ಲಿದ್ದೀವಿ. ಬೀದರ್ ಜಿಲ್ಲೆಗೆ ವಿಶೇಷವಾಗಿ ಏನಾದರೂ ನಿರುದ್ಯೋಗಿ ಸಮಸ್ಯೆ ಬಗೆಹರಿಸಬೇಕಂತಂದರೆ ಒಂದು ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿ ಆಗಲಿ, ಸುಮಾರು ವಿದ್ಯಾರ್ಥಿಗಳು ಯುವಕರಿಗೆ ಗೊತ್ತು ಇಂಜಿನಿಯರಿಂಗ್ ಮಾಡಿ ಮೂಲಿ ಗುಂಪಾಗ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮೇಲೆ ಮತ್ತು ಮೋದಿಜಿಯವರ ಮೇಲೆ ಭಾಳ ನಂಬಿಕೆ ಇಟ್ಕೊಂಡು ಯುವಕರು, ಈ ರಾಜ್ಯದ ಮತ್ತು ಈ ದೇಶದ ಯುವಕರು ಮತಗಳನ್ನು ಹೆಚ್ಚಾಕಿ ಕೇಂದ್ರ ಸರ್ಕಾರಕ್ಕೆ ಗೌರವಪೂರ್ವಕವಾಗಿ ಮತಗಳು ಹಾಕಿ ಅವ್ರ ಮೇಲೆ ನಿರೀಕ್ಷೆಯಲ್ಲಿಟ್ಟಿದ್ದೀವಿ. ಬೀದರಿಗೆ ವಿಶೇಷವಾಗಿ ನಿರೀಕ್ಷೆ ಮಾಡ್ತಾ ಇರೋದಂದರೆ, ಇಲ್ಲಿರುವ ಬೀದರ್ ಪಿಟ್ಲೈನ್ ಕೆಲಸ ಭಾಳ ದಿವಸದಿಂದ ಪೆಂಡಿಂಗ್ ಇದೆ. ಆ ಪಿಟ್ಲೈನ್ ಕೆಲಸ ಫುಲ್ ಫ್ಲೆಡ್ಜ್ ಕೆಲಸ ಆಯ್ತಂದರೆ ಸೆಂಟ್ರಲ್ ಪ್ಲೇಸ್ ಅಂದರೆ ಎಲ್ಲ ಟ್ರೈನ್ಸು ಬೀದರಿಗೆ ಹಾದು ಹೋಗಬೇಕಂಗೆ ಆಗಲಿಕ್ಕೆ ಚಾನ್ಸ್ ಇದೆ. ಬೀದರ್ ಕಲಬುರಗಿ ರೈಲ್ವೆ ಲೈನ್ ಹೊಸದಾಗಿ ಆದ ಮೇಲೆ ಬೀದರಿಗೆ ಎಷ್ಟು ಟ್ರೈನ್ ಬರಬೇಕು ಅಷ್ಟು ಟ್ರೈನ್ ಬರ್ತಾ ಇಲ್ಲ. ಯಾಕಂದರೆ ಪಿಟ್ಲೈನ್ ಇಲ್ಲ, ಟ್ರೈನಿಗೆ ಕ್ಲೀನಿಂಗ್ ಮಾಡೋದು ಅಂತೇನು ಫೆಸಿಲಿಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪಿಟ್ಲೈನ್ ಆದಷ್ಟು ಬೇಗನೆ ಫುಲ್ ಫ್ಲೆಡ್ಜಾಗಿ ಸ್ಟಾರ್ಟ್ ಆಯ್ತು ಅಂದ್ರೆ ಇಲ್ಲಿಂದ ನಮಗೆ ನಾರ್ತ್ ಹೋಗಲಿಕ್ಕೆ, ಬೀದರ್ ಜನರಿಗೆ ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯಾ ಅಂದರೆ ದಿಲ್ಲಿ, ಪಂಜಾಬ್ ಆ ಕಡೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ಉದ್ದೇಶ ಇತ್ತು ಮೊದಲಿಂದ ನಮ್ಮದು. ಹುಬ್ಳಿಗೆ ಹೋಗ್ಲಿಕ್ಕಿಂದ ಅನುಕೂಲ ಆಗುತ್ತೆ. ರಾಜ್ಯಕ್ಕೆ ಈ ಬಜೆಟ್ನಲ್ಲಿ ನೀರಾವರಿ ಯೋಜನೆಗಳು ಭಾಳಷ್ಟು ಪೆಂಡಿಂಗ್ ಇವೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಈ ಬಜೆಟಲ್ಲಿ ನದಿ ಜೋಡಣೆ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟು ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಈ ಬಜೆಟ್ನಲ್ಲಿ ಆಗುತ್ತೆ ಅಂತ ಆಸೆ ಇದೆ. ಕೆಲವರಿಗೆ ತಿಳಿದಂಗೆ ಈ ಬರುವ 1ನೇ ತಾರೀಕಿನಿಂದ ನಮ್ಮ ಸೆಂಟ್ರಲ್ ಬಜೆಟ್ಲಾಗು ಪ್ರಕಟಣೆ ಮಾಡ್ತಾಯಿದ್ದಾರೆ ನಮ್ಮ ಪ್ರಧಾನಮಂತ್ರಿಯವರು. ಅದರಲ್ಲಿ ನಾವು ಬೀದರ್ ವಾಸಿಗಳು ನಮ್ಮದೊಂದು ಸ್ವಲ್ಪ ಕುಂದುಕೊರತೆಗಳದಾವ. ಅದರಲ್ಲಿ ಎಲ್ಲಕ್ಕಿಂತ ಮೇಜರು ಅನ್ಎಂಪ್ಲಾಯ್ಮೆಂಟು. ನಮ್ಮಲ್ಲಿ ಹುಡುಗರು ಎಲ್ಲರೂ ಎಷ್ಟು ಸಾಫ್ಟ್ವೇರ್ನಾಗ ಇಂಜಿನಿಯರಿಂಗ್ ಆಗ್ಲತ್ತಾರ, ಡಾಕ್ಟರ್ ಆಗ್ಲತ್ತಾರ. ಬಟ್ ಇಲ್ಲಿ ಯಾವ ಅಷ್ಟು ಸವಲತ್ತಿಲ್ಲ, ಇಂಡಸ್ಟ್ರೀಸ್ ಇಲ್ಲ, ಏನೂ ಇಲ್ಲ. ಮತ್ತು ಅಗ್ರಿಕಲ್ಚರ್ ಬೇಸ್ನೂ ಯಾವ ಇಂಡಸ್ಟ್ರಿ ಇಲ್ಲ, ಟೆಕ್ನಿಕಲ್ ಬೇಸ್ನೂ ಯಾವಿಲ್ಲ, IT-BTನೂ ಯಾವೂ ಇಲ್ಲ. ಇದರ ಸಂಬಂಧ ಪ್ರಧಾನಮಂತ್ರಿಗಳು ನಮ್ಮ ಬೀದರ್ಗೆ ಆದ್ಯತೆ ಕೊಡಬೇಕು. ನಾವು ಬೀದರ್ ಅಂದ್ರೆ ಮೂಲೆಯಾಗಿದ್ದೀವಿ. ನಮ್ಗೆ ಎಲ್ಲಕ್ಕಿಂತ ದೊಡ್ಡದಂದ್ರೆ ನಾವು ಬೆಂಗಳೂರಿಂದ 700 ಕಿಲೋಮೀಟರ್ ದೂರ ಇದ್ದೀವಿ. ಇದರಿಂದಾಗಿ ನಮ್ಮ ಕರ್ನಾಟಕ ಜೋಡಣೆಗಿಂತ ನಾವು ತೆಲಂಗಾಣಕ್ಕೆ ಜೋಡಣೆ ಹೆಚ್ಚಿಗಾಗಿ ನಮಗೆ ಇಲ್ಲಿ ಭಾಳ ಬಿಸ್ನೆಸ್ ಆಗಲಿ ಯಾವುದಕ್ಕೆ ಆಗಲಿ ಭಾಳ ಹಾನಿ ಆಗ್ಲತ್ತದ. ಅದ್ರ ಸಂಬಂಧ ನಮ್ಮದು ಓನ್ ಬಿ ಇಂಡಿಯನ್ ಬೈ ಇಂಡಿಯನ್ ಅಂತೀವಲ್ಲ, ಹಾಗೆ ಬೀದರ್ ಫ್ರಮ್ ಬೀದರ್ ಅಂತ ಇಲ್ಲಿ ಏನಾರು ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಆಗಬೇಕು.